ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ ಬೆಳಗ್ಗೆನೆ ಯಾಕೋ ನಮ್ಮ ಆಂಟಿ ಫುಲ್ ಖುಷಿಯಾಗಿದ್ರು. ಏನೋ ಸಮಾಚಾರ ಇದೆ ಅನ್ಕೊಂಡ್ ರೊಟ್ಟಿ ತಿನ್ಕೊಂಡ್ ತೋಟದ ಕಡೆ ಹೊರಟೆ. ಯಾಕೋ ಬಹಳ ದಿನ ಆಗಿತ್ತು ಅಂತ ಕಲ್ಲಾಳ ತೋಟದ ಕಡೆ ಹೋಗಿರ್ಲಿಲ್ಲ, ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟೆ. ಭದ್ರಾ ಮತ್ತೆ ತುಂಗಾ ನೀರು ಬಿಟ್ಟಿರೋದ್ರಿಂದ ನಮ್ ತೋಟಕ್ಕೆಲ್ಲ ನೀರು ನುಗ್ಗಿತ್ತು. ಸುಮಾರು 3 ಅಡಿ ನಿಂತ್ಕೊಂಡಿತ್ತು ನಮ್ ತೋಟದಲ್ಲಿ. ಅದನ್ನ ನೋಡ್ಕೊಂಡು ನಮ್ ತೆಂಗಿನ ತೋಟ ಕಡೆ ಹೋಗೋಣ ಅಂತ ಹೊರಟಿದ್ದೆ. ಮಳೆ ಬರ್ತಾ ಇತ್ತು, ಅದಕ್ಕೆ ತೆಂಗಿನ ಮರದ ಅಡಂಗ್ ನಿಂತ್ಕೊಂಡಿದ್ದೆ. ಇಲ್ಲೂ ಕೂಡ ನಮ್ ತೆಂಗಿನ ತೋಟದ ದಿಬ್ಬ ಹತ್ತಿತ್ತು, ಅಲ್ಲೊಂದ್ ಕಾಯಿ ಬಿದ್ದಿತ್ತು, ತಕೊಂಬರೋಣ ಅಂತ ನಾನು ಏನಾರು ಹೋಗಿದ್ರೆ ಅದ್ರಲ್ಲೇ ಕಂಡಿದ್ ಗೊಡ್ನ ಹಾಯ್ಕೊಂಡು ನಮ್ ಮಿಷಿ ಮನೆ ಹತ್ರ ಬಂದೆ. ನೀರ್ ಮಾತ್ರ ಬಹಳ ಜೋರ ಹರಿತಾ ಇತ್ತು. ಸೊಸೈಟಿಲಿ ರೇಷನ್ ಕೊಡ್ತೀನಿ ಅಂದ್ರು, ಅದಕ್ಕೆ ಕಾರ್ ಹತ್ರ ಬಂದೆ. ಬ್ಯಾಟ್ರಿ ಹಾಕಿದ್ಮೇಲೆ ಇದೇ ಫಸ್ಟ್ ಹೊಡಿತಾ ಇರೋದು. ನಮ್ ಹಳೆ ಕಾರ್ ಮುಂದೆ ನಮ್ ಹೊಸ ಕಾರ್ ಏನೂ ಇಲ್ಲ. ನಮ್ ಚಿಕ್ಕಪ್ಪಂಗ್ ಕರ್ಕೊಂಡು ಸೊಸೈಟಿ ಕಡೆ ಹೊರಟೆ. ನಾನ್ ವಿಡಿಯೋ ಮಾಡ್ತಾ ಇರೋದು ಗೊತ್ತಾಗಿ ಯಶವಂತಣ್ಣ ಫುಲ್ ನಾಚ್ಕೊಂತ ಇದ್ದ. ಅಕ್ಕಿನ ತಗೊಂಡು ಮನೆ ಕಡೆ ಬಂದ್ವಿ. ಕಾರ್ ನಿಲ್ಸಿ ಮನೆಗೆ ಹೋಗ್ಬೇಕಾದ್ರೆ ನಮ್ ಇನ್ನೊಂದ್ ಕಾರ್ನ ನಮ್ ಚಿಕ್ಕಪ್ಪ ಎಲ್ಲ ತಗೊಂಡೋಗಿದ್ರು. ಅಷ್ಟ್ರಲ್ಲಿ ನಮ್ ತಮ್ಮ ಬಂದ. ನಾನು ಅವನು ಹೋಗ್ತಿರ್ಬೇಕಾದ್ರೆ ನಮ್ಮೂರಿನ ಮುಖಂಡರೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಪವನನ್ ಮನೆ ಕಡೆ ಬಂದ್ವಿ. ಒಂದ್ ಮ್ಯಾಚ್ ಪಬ್ಜಿ ಆಡಿ ಹೈಸ್ಕೂಲ್ ಕಡೆ ಒಂದ್ ವಾಕ್ ಹೋದ್ವಿ. ಹಂಗೆ ನಮ್ಮ ಅಕ್ಕಾರ ಫೋನ್ ಮಾಡಿದ್ರು ಅಂತ ಮನೆ ಕಡೆ ಬಂದೆ. ಅವರು ಆಕಳೆ ಔಷಧಿ ಹಾಕಕ್ ಫೋನ್ ಮಾಡಿದ್ರು. ನಾನ್ ನಮ್ಮಣ್ಣ ಆಕಳೆ ಔಷಧಿ ಹಾಕಿದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ. ಅಷ್ಟೇ.